ಮಾಡಲು ಬಂದಿದ್ದ ನಕಲಿ ಪತ್ರಕರ್ತರ ಬಂಧನ. ಖಾಸಗಿ ಚಾನೆಲ್ ಅವರು ಅಂತ ಹೇಳಿಕೊಂಡು ಬಂದಿದ್ದ ಮೂವರನ್ನ ಬಂಧಿಸಲಾಗಿದೆ. ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಖಾಸಗಿ ಚಾನೆಲ್ ಅವರು ಅಂತ ಹೇಳಿಕೊಂಡು ಬಂದಿದ್ದ ಮೂವರನ್ನ ಬಂಧಿಸಲಾಗಿದೆ. ಅಮೃತ ಜೈರಾಮ್, ಕೃಷ್ಣೇಗೌಡ ಅಲಿಯಾಸ್ ಆತ್ಮಾನಂದ ಹಾಗೂ ಆತನ ಗನ್ ಮ್ಯಾನ್ ಶ್ರೀನಿವಾಸ್ ಬಂಧಿತ ಆರೋಪಿಗಳು. ಸೆಕ್ಯೂರಿಟಿ ಆಫೀಸರ್ ಎಲ್ಲಿಂದ ಬಂದಿದ್ ನೀವು? ಬ್ಯಾಂಗ್ಳೂರಿಂದಾನೆ. ಡೈರೆಕ್ಟ್ ಅಲ್ಲಿಂದ ಎಲ್ಲಿಗೋದ್ರಿ? THO ಆಫೀಸ್ಗೆ ಲೀಗಲ್ ಆಗಿ ನೋಟಿಸ್ ಎಲ್ಲ ಇಸ್ಕೊಂಡು ಬಂದ್ರಿ ಅಲ್ಲಿಂದ? ನೀವು ಈಚೆ ಇದ್ರಿ, ಹೌದಾ? ಸರಿ, ಇಲ್ಲಿ ಬಂದಾಗ ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ನಮ್ಮ ಹುಡುಗರು? ಯಾರು ಏನು ತೊಂದರೆ ಕೊಟ್ಟಿಲ್ಲ ತಾನೆ? ಬಂಧಿತ ಆರೋಪಿಗಳು ಬೆಂಗಳೂರಿನ ನಿವಾಸಿಗಳಾಗಿದ್ದಾರೆ. ಬೆಂಗಳೂರಿನಿಂದ ಚನ್ನಪಟ್ಟಣಕ್ಕೆ ಬಂದು ವಸೂಲಿಗೆ ಮುಂದಾಗಿದ್ದಾರೆ. ಅಮೃತ ಜೈರಾಮ್ ಅವ್ರದ ಗಾಡಿ ಇದು? ಅದೇ ನಿಮ್ಮ ಓನರು? ಅದೇ ಬಂದವರಲ್ಲ ಅವರೇ, ಅಮೃತ ಜೈರಾಮ್ ಅವ್ರದೇ ಅಲ್ವಾ? ಬಂಧಿತ ಆರೋಪಿಗಳು ಚನ್ನಪಟ್ಟಣ ತಾಲೂಕಿನ ಮದ್ಯ ವ್ಯಸನ ಕೇಂದ್ರಕ್ಕೆ ಭೇಟಿ ನೀಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದಲ್ಲಿರುವ ಸ್ಫೂರ್ತಿ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ಗೆ ಭೇಟಿ ನೀಡಿ ಮದ್ಯ ವ್ಯಸನದ ಈ ಕೇಂದ್ರಕ್ಕೆ ಏಕಾಏಕಿ ಒಳಗಡೆ ನುಗ್ಗಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಚಿತ್ರೀಕರಣದ ವೇಳೆ ಪ್ರಶ್ನೆ ಮಾಡಿದ್ದಕ್ಕೆ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನ ಕೂಡ ಮಾಡಿದ್ದಾರೆ. ಖಾಸಗಿ ನ್ಯೂಸ್ ಚಾನೆಲ್ ಅಂತ ವಸೂಲಿಗೆ ಮುಂದಾಗಿದ್ರು ಈ ಟೀಮ್. ಅಮೃತ ಜೈರಾಮ್ ಹಾಗೂ ಕೃಷ್ಣೇಗೌಡ ಅಲಿಯಾಸ್ ಆತ್ಮಾನಂದನ ವಿರುದ್ಧ ಹಲವು ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಎಕೆ ಅಂಡ್ ಗ್ಯಾಂಗ್ ಭಾಗಿಯಾಗಿದ್ದಾರೆ. ಈ ಗ್ಯಾಂಗ್ ವಿರುದ್ಧ ಹಣ ವಸೂಲಿ, ಸುಲಿಗೆ, ಕೊಲೆ ಯತ್ನ, ಸುಪಾರಿ, ಹನಿ ಟ್ರ್ಯಾಪ್ ಸೇರಿದಂತೆ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಹಲವು ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡಿದ್ದ ಎಕೆ ಗ್ಯಾಂಗ್ ಇದೀಗ ಸಿಕ್ಕಿಬಿದ್ದಿದ್ದಾರೆ. ಮಾಧ್ಯಮ ಹೆಸರನ್ನ ಹೇಳಿಕೊಂಡು ಹಣ ವಸೂಲಿಗೆ ಇಳಿದ ಖಾಸಗಿ ಗ್ಯಾಂಗ್ ಅನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಲವು ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಕೇಸ್ ಇರುವ ಅಮೃತ ಹಾಗೂ ಆತ್ಮಾನಂದ ಗ್ಯಾಂಗ್ ಅನ್ನ ಸದ್ಯ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ.